ಬ್ರಿಸ್ಟಾಲ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂತ 4ನೇ ಟಿ20 ಪಂದ್ಯದಲ್ಲೂ ಕೂಡ ಟೀಂ ಇಂಡಿಯಾ ಇಂಗ್ಲೆಂಡ್ ಎದುರು ಸೋಲನ್ನು ಕಂಡಿದೆ. ಈ ಮೂಲಕ ಇಂಗ್ಲೆಂಡ್ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯನ್ನು ಕೂಡ ಟೀಂ ಇಂಡಿಯಾ ಸೋತಿದೆ. ಇನ್ನು ಇಂಗ್ಲೆಂಡ್ ಎದುರು ನಡೆದಂತ ಟಿ20 ಸರಣಿಯನ್ನು ಕೂಡ ಟೀಂ ಇಂಡಿಯಾ ಸೋತ ಬಳಿಕ ಟೀಂ ಇಂಡಿಯಾದ ನಾಯಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಟಿ20 ಸರಣಿ ಸೋಲಲು ಯಾವ ಆಟಗಾರ ಕಾರಣ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಬ್ರಿಸ್ಟಾಲ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ 4ನೇ ಟಿ20 ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಭಾರತ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ಕೈಗೊಂಡು ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ ಅನ್ನು ಕಳೆದುಕೊಂಡು 158 ರನ್ಗಳನ್ನ ಹೊಡೆಯಿತು. ಟೀಂ ಇಂಡಿಯಾದ ಪರವಾಗಿ ನಾಯಕ ಶ್ರೇಯಸ್ ಅಯ್ಯರ್ 49 ಎಸೆತದಲ್ಲಿ ಅಜಯ 80 ರನ್ಗಳನ್ನ ಹೊಡೆದರು. ಇನ್ನು ಗೆಲುವಿಗಾಗಿ 159 ರನ್ಗಳ ಗುರಿಯನ್ನು ಪಡೆದಂತ ಇಂಗ್ಲೆಂಡ್ 13.5 ಓವರ್ನಲ್ಲಿ ಕೇವಲ 1 ವಿಕೆಟ್ ಅನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಈಗ ಇಂಗ್ಲೆಂಡ್ ತಂಡ ಎಲ್ಲಾ ಭಾಗದಲ್ಲೂ 4ನೇ ಟಿ20 ಪಂದ್ಯದಲ್ಲಿ ಒಂದು ಭರ್ಜರಿ ಪ್ರದರ್ಶನವನ್ನು ತೋರುವುದರ ಮೂಲಕ 4ನೇ ಟಿ20 ಪಂದ್ಯದಲ್ಲೂ ಕೂಡ ಟೀಂ ಇಂಡಿಯಾ ಎದುರು ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಇಂಗ್ಲೆಂಡ್ ಇದೀಗ ಭಾರತ ಎದುರು ನಡೆಯುತ್ತಿರುವ ಟಿ20 ಸರಣಿಯನ್ನ ಗೆದ್ದುಕೊಂಡಿದೆ. ಇನ್ನು ಇಂಗ್ಲೆಂಡ್ ಎದುರು ನಡೆದಂತ 4ನೇ ಟಿ20 ಪಂದ್ಯದಲ್ಲೂ ಕೂಡ ಟೀಂ ಇಂಡಿಯಾ ಸೋತ ಬಳಿಕ ಪ್ರತಿಕ್ರಿಯೆ ನೀಡಿದಂತ ಟೀಂ ಇಂಡಿಯಾದ ನಾಯಕ ಶ್ರೇಯಸ್ ಅಯ್ಯರ್ ನಿಜವೂ ಕೂಡ ಈ ಸೋಲು ತುಂಬಾನೇ ಬೇಸರವನ್ನ ತರಿಸಿದೆ. 4ನೇ ಟಿ20 ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನಮ್ಮಿಂದ ಬರಲಿಲ್ಲ. ಕನಿಷ್ಠ ಪಕ್ಷ 200ಕ್ಕಿಂತ ಹೆಚ್ಚಿನ ರನ್ಗಳನ್ನಾದರೂ ಈ ಪಿಚ್ ನಲ್ಲಿ ನಾವು ಹೊಡೆಯಬೇಕಾಗಿತ್ತು, ಆದರೆ ಅದು ನಮ್ಮಿಂದ ಸಾಧ್ಯವಾಗಲಿಲ್ಲ. ವೈಯಕ್ತಿಕವಾಗಿ ನಾನು 4ನೇ ಟಿ20 ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಕ್ಕೆ ಖುಷಿ ಇದೆ, ಆದರೆ ತಂಡ ಸೋತಿದ್ದಕ್ಕೆ ಅತೀವವಾದಂತಹ ಬೇಸರವಾಗುತ್ತಿದೆ. ಇನ್ನು ಬೌಲಿಂಗ್ ನಲ್ಲೂ ಕೂಡ ನಾವು ಒಂದು ಉತ್ತಮವಾದ ಪ್ರದರ್ಶನ ತೋರಲಿಲ್ಲ. ನಮ್ಮ ಬೌಲರ್ಸ್ ಗಳು ಉತ್ತಮ ಲೈನ್ ಲೆಂತ್ ನಲ್ಲಿ ಬೌಲಿಂಗ್ ಅನ್ನು ಹಾಕಲಿಲ್ಲ. ಇದು ಕೂಡ ಪಂದ್ಯದ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತು. ಇನ್ನು 4ನೇ ಟಿ20 ಪಂದ್ಯಕ್ಕೆ ಹರ್ಷಿತ್ ರಾಣಾ ಮತ್ತು ವರುಣ್ ಚಕ್ರವರ್ತಿ ಇಂಜುರಿಯ ಕಾರಣದಿಂದಾಗಿ ಅಲಭ್ಯರಾಗಿದ್ದರು. ಹೀಗಾಗಿ ಇವರ ಉಪಸ್ಥಿತಿಯಲ್ಲಿ ವಾಷಿಂಗ್ಟನ್ ಸುಂದರ್ ಅವರನ್ನ ತಂಡದ ಪ್ಲೇಯಿಂಗ್ ನಲ್ಲಿ ಆಡಿಸಬೇಕಾಯಿತು. ನನಗೆ ವಾಷಿಂಗ್ಟನ್ ಸುಂದರ್ಗಿಂತ ಒಬ್ಬ ಫಾಸ್ಟ್ ಬೌಲರ್ ಆಲ್ರೌಂಡರ್ ಆಡಿಸುವ ಇಚ್ಛೆ ಇತ್ತು, ಆದರೆ ಟೀಮ್ ಮ್ಯಾನೇಜ್ಮೆಂಟ್ ವಾಷಿಂಗ್ಟನ್ ಸುಂದರ್ ಅವರನ್ನ ಪ್ಲೇಯಿಂಗ್ ನಲ್ಲಿ ಆಡಿಸಿತು. ಈ ಪ್ಲಾನ್ 4ನೇ ಟಿ20 ಪಂದ್ಯದಲ್ಲಿ ವರ್ಕೌಟ್ ಆಗಲಿಲ್ಲ ಎಂಬ ತಮ್ಮ ಅನಿಸಿಕೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ಶ್ರೇಯಸ್ ಅಯ್ಯರ್ ಹೊರಹಾಕಿದ್ದಾರೆ.